ನೆನೆಸ್ತಾರೆ ನಾವಂತೂ ನೀರು ಹೊಡೆದಿದ್ದು ಕೊಟ್ಟಿಲ್ಲ ರೀ, ಫ್ರೆಶ್ ಮಾಲ್ ಕೊಟ್ಟಿವಿ. 1 ವರ್ಷ ಇಟ್ಟರೆ ಕಾರ್ ಕೆಡಂಗಿಲ್ಲ ರೀ. ತಗೋತೀವಿ. ಆದರೆ ಹೋದ ವರ್ಷ ಅಗದಿ ಬಂಗಾರಿಗೆ ಇನ್ನೂ ನಮ್ಮನೆ ಖಾರ ಇದೆ, ಒಟ್ಟ ಬೆಳಗಾಗಿಲ್ಲ, ಟೇಸ್ಟೂ ಹಾಗೆ ಇದೆ. ₹1,00,000 ಹೊಲಕ್ಕೆ ಖರ್ಚು ಮಾಡೀವಿ. ಆದರೆ ಇದಕ್ಕೆ ಪೀಕ್ ಅಷ್ಟು ಬಂದಿಲ್ಲ ರೀ. ಬರೀ 50,000-60,000 ರೂಪಾಯಿ ಮಾಲ್ ಬಂದೈತಿ. ನಾನಿವತ್ತು ಹುಬ್ಬಳ್ಳಿಯ ಜಗದ್ಗುರು ಗಂಗಾಧರ ಪ್ರೌಢಶಾಲೆಯ ಆವರಣದಲ್ಲಿ ಇದ್ದೇನೆ. ಹುಬ್ಬಳ್ಳಿಯಲ್ಲಿ ಒಣ ಮೆಣಸಿನಕಾಯಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ನಾವು ಇದನ್ನು ಕೆಂಪು ಸುಂದರಿ ಅಂತಲೇ ಕರೀತೀವಿ. ಈ ಒಂದು ಒಣ ಮೆಣಸಿನಕಾಯಿ ಮೇಳದಲ್ಲಿ ಏನು ಇವತ್ತು ಮಾರಾಟಕ್ಕೆ ರೈತರು ನೇರವಾಗಿ ಇಲ್ಲಿ ಬಂದಿದ್ದಾರೆ. ರೈತರಿಂದ ಗ್ರಾಹಕರು ಕೂಡ ಏನು ಒಣ ಮೆಣಸಿನಕಾಯಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ವರ್ಷದ ರೇಟ್ ಹೇಗಿದೆ, ಗ್ರಾಹಕರು ಯಾವ ರೀತಿ ಬಂದಿದ್ದಾರೆ, ಏನನ್ನು ಹೇಳ್ತಾರೆ ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ನಮ್ಮ ಹೆಸರು ಬಾಬು ಸಾಬ್ ಬೋರ್ ಸಾಬ್ ಬುಲ್ಗಟ್ಟಿ ರೀ. ಆಮ್ಯಾಗ ನಮ್ಮದು ಹಿರೇನೇರ್ತಿ ಕುಂದಗೋಳ ಅಂತ ಹಿರೇನೇರ್ತಿ ಒಂದು 5 ಕ್ವಿಂಟಲ್ ತಂದಿದ್ರಿ. ಒಂದು 3 ಕ್ವಿಂಟಲ್ ಹೋಗ್ಯಾವ, ಇನ್ನೂ 2 ಕ್ವಿಂಟಲ್ ಅದಾವೆ ರೀ. 2 ಎಕರೆ 2.5 ಕ್ವಿಂಟಲ್ ರೀ ಎಕರೆಕ್ಕೆ. ಕಡಿಮೆ ಆಯ್ತು ರೀ, ವರ್ಷ ಜಾಸ್ತಿ ಬೆಳಿತಿದ್ದು. ಈ ವರ್ಷ ಏನೈತೆ ಅಂದ್ರೆ ಮಳೆ ಭಾಳ ಆಗಿ ಫೇಲ್ ಆಗ್ಯಾವ. ಹೊರಗೆ ಏನಿಲ್ಲ ರೀ, ಇಷ್ಟ ಬೆಳೆದಿದ್ದು ಇಷ್ಟ ತೊಗೊಂಬಂದಿವಿ ರೀ. ಇಲ್ಲಿ ಈಗ ಒಂದು 3 ಕ್ವಿಂಟಲ್ ಮಾರ್ಯಾವ, ಈಗ 3 ಕ್ವಿಂಟಲ್ ಅದಾವೆ ರೀ. ಇನ್ನು ಉಳಿದಿದ್ದು ನಾಳೆ ಮಾರಿ ಹೋಗ್ಬಿಡ್ತೇವೆ ರೀ. ಏನು ವರ್ಕೌಟ್ ಆಗೋದಿಲ್ಲ ರೀ. ಟೆಂಡ್ರಿಗೆ ಹಾಕಿದ್ರೆ ನಮ್ಗೆ ಲಾಭ ಆಕ್ಕಿತ್ತು. ಏನು ಎಲ್ಲ ಇವರು ಫೋನ್ ಮಾಡಿದ್ರೆ ಅಂತ ಇಲ್ಲಿ ತೊಗೊಂಬಂದಿರಿ. ಚಲೋ ಆಕವ್ರಿ, ನೀರು ಹಾಕಿ ನಾವು ಫಾಯ್ದೆ ಆಕೈತೆ ರೀ. ಇದು ಇಲ್ಲೇನು ಒಣಕಾಯ್ತಂದ್ರೆ ನಾವು 7,000 ಕೊಟ್ಟರು ಫಾಯ್ದೆ ಕಡಿಮೆ ರೀ. ಇದು ತಟ್ಟೋದಿಲ್ಲ. ಇದಕ್ಕಾಯ 7,000 ಮಟ ಐತಿ ರೀ. 6,500-7,000 ಕ್ವಿಂಟಲ್ಗೆ ರೀ. 70,000 ಮಟನೂ ಐತಿ. ಈ ಅಂದ್ರೆ ಡಬ್ಬಿ ಏನೈತಲ್ಲ ರೀ 80,000 ಮಟ ಐತಿ ರೀ. ಮೆಣಸಿನ್ಕಾಯಿ ರೇಟ್ ನೋಡಿದ್ರೆ ಮಾರ್ಕೆಟ್ನಾಗ ನೀರು ಹೊಡೆದಿದ್ದು 65,000-70,000 ಆಗಕತ್ತೈತೆ ರೀ. ಕೆಡಿಯಲ್ಲ ರೀ. ನಾವು ಇಲ್ಲಿ ಕಮ್ಮಿ ರೇಟ್ನಾಗ ಕೊಟ್ಟವ್ರಿ. ನಮ್ಗೆ ಇನ್ನೂ ರೇಟ್ ವರ್ಕೌಟ್ ಆಗವಲ್ದು ರೀ. ಅದು ನೀರು ಹೊಡಿಲಂಗೆ ಕೊಡ್ಬೇಕು ರೀ ಸುಕರ್. ನಾವು ಏರಿಯಾ ಕಮ್ಮಿ ಐತಿ ರೀ ಮೆಣಸಿನ್ಕಾಯಿ ಏರಿಯಾ. ನಂದು ಪಶುಪತಿ ಹೇಳ್ರಿ, ಕುಂದಗೋಳ ತಾಲೂಕು ಪಶುಪತಿ ಹೇಳ್ರಿ. 4 ಎಕರೆ ಹಾಕಿವ್ರಿ ಸುಕರ್. ಎಕರೆಗೆ 5 ಕ್ವಿಂಟಲ್ ಬಂದೈತೆ ರೀ. ಮಳೆ ಕಮ್ಮಿ ಆಗೈತೆ ರೀ ಸುಕರ್. ಮಳೆ ಕಮ್ಮಿ ಆಗಿದ್ದಕ್ಕೆ ರೇಟ್ ಐತಿ ರೀ. ಆದ್ರೆ ಮಾರ್ಕೆಟ್ನಾಗಿಂತ ರೇಟ್ ಇಲ್ಲಿ ಕಮ್ಮಿ ಕೊಡಾಕತ್ತವ್ರಿ. ನಾವು ಅಲ್ಲಿ ನೀರು ಹೊಡೆದಿದ್ದ 65,000-70,000 ಆಗಾಕತ್ತೈತೆ ರೀ. 1 ಕ್ವಿಂಟಲ್ಗೆ 15-20 kg ನೀರು ಹೊಡಿತೀವಿ. ಅಲ್ಲಿ ರೇಟ್ ಏರಿ ಬರ್ತೈತೆ ರೀ. ಮಾರ್ಕೆಟ್ನೂ ಜಂಪ್ ಐತೆ ರೀ. ಇಲ್ಲಿ ಕಮ್ಮಿ ಆಗಾಕತ್ತೈತೆ ರೀ ನಮಗೆ ರೇಟ್. ಆದ್ರೆ ಪಾಪ ಮಾಲು ಶಾರ್ಟೇಜ್ ಐತೆ ರೀ. ಅವ್ರಿಗೆ ಅನ್ನೋದು ತೆಪ್ಪ ರೀ. ನಾವು ಹೋದ ಸತ 200 ಕೊಟ್ಟಿದ್ರಿ. ಹೋದ ಸತ ಸಿಕ್ಕಾಪಟ್ಟಿ ಬೈದೈತೆ ರೀ. ಈ ಸತ ಅದನ್ನ ಹಾಕ್ಲಿಲ್ಲ ರೀ. ಎಲ್ಲರೂ ಮೆಕ್ಕೆಜೋಳ ಹೆಸರು ಹಾಕಿದ್ರಿ, ಹೆಸರು ಫೇಲ್ ಆತು ರೀ. ಗೊಂಜಾಳಕ್ಕೂ ರೇಟ್ ಇಲ್ಲ ರೀ. ಇದ ಒಂದಕ್ಕೆ ರೇಟ್ ಇರೋದ್ರಿ ಸದ್ಯ. ಇಷ್ಟಂತೂ ಆಗೈತೆ ರೀ ಸೋಕರಿ. ನೆನೆಸ್ತಾರೆ ನಾವಂತೂ ನೀರು ಹೊಡೆದಿದ್ದು ಕೊಟ್ಟಿಲ್ಲ ರೀ, ಫ್ರೆಶ್ ಮಾಲ್ ಕೊಟ್ಟಿವಿ. 1 ವರ್ಷ ಇಟ್ಟರೆ ಕಾರ್ ಕೆಡಂಗಿಲ್ಲ ರೀ. ಇದಕ್ಕೆ ಈಗ ಸದ್ಯ ಇರೋದು ಅಂದ್ರೆ ಮೆಣಸಿನ್ಕಾಯಿಗೆ ಅಷ್ಟೇ ರೀ. ರೇಟ್ ಕಮ್ಮಿ ಆಗಕ್ಕೆ ಚಾನ್ಸೇ ಇಲ್ಲ ರೀ. ಇನ್ನೂ ಜಾಸ್ತಿ ಆಗತ್ತಿ, ಹೊತ್ತಾಗ ಕಮ್ಮಿ ಆಗಂಗಿಲ್ಲ ರೀ. ಏರಿ ಮೆಣಸಿನ್ಕಾಯಿ ಇಲ್ಲ ರೀ. ಎಲ್ಲಿ ಹೋದ್ರೂ ಮೆಣಸಿನ್ಕಾಯಿ ಇಲ್ಲ ರೀ. ನಮ್ಮ ಧಾರವಾಡ ಜಿಲ್ಲೆದಾಗ ಪಶುಪತಿ ಆದಾಗ ಅಷ್ಟೇ ಮೆಣಸಿನ್ಕಾಯಿ ಭಾಳ ಬೆಳೆದಿದ್ರು. ಮತ್ತು ಬದ್ಲಿ ಕಡೆ ಎಲ್ಲಿ ಹೋದ್ರಿ. ಇದು ಒಂದು 10-15 ವರ್ಷ ಆತು ರೀ ನಾವು ಬರಕತ್ತೀವಿ. ಅವಾಗ ಕರೋನಾ ಇದ್ದಾಗ ಬಂದಿತ್ತು ರೀ. ಅವಾಗ ಬಂದಿದ್ದಿಲ್ಲ ರೀ ನಾವು 2-3 ವರ್ಷ. ಹೋದ ಸತ APMC ಆಗಿತ್ತು ರೀ. ರೇಟ್ ಕಮ್ಮಿ ಇತ್ತು ರೀ. ಅವಾಗ ರೇಟ್ ಅವತ್ತಿನ ಬಜಾರ್ ಹಂಗಿತ್ತು ಹಂಗೆ ಕೊಟ್ಟಿದ್ದು. ನನ್ನ ಹೆಸರು ವಿಪಾಕ್ಸ್ ರೀ. 800 ಅಂತ ಹೇಳಕತ್ತಾರಲ್ರಿ ಇವಾಗ. ಮತ್ತು ನಾವು ಪ್ರತಿ ವರ್ಷ ಹೋದ ವರ್ಷ 2,500 ಅಂತ ತೊಗೊಂಡಿದ್ವಿ. ಮತ್ತೀಗ ಅನಿವಾರ್ಯ ಎಲ್ಲ ತಿನ್ನಬೇಕು, ತೊಗೊಳಬೇಕು. ಅದ್ರಾಗ ಒಂದು ರೇಟ್ ಮಾಡಿ ತೊಗೊತೀವಿ ಅಷ್ಟೇ. ಒಂದು ನಾರ್ಮಲ್ ಏನು ರೀ, ನಾವು 30-40 kg ತೊಗೋತಿದ್ವಿ ರೀ. ಅಂದ್ರೆ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಕೂಡೇ ತೊಗೋತಿದ್ವಿ. ಈ ವರ್ಷ ಮತ್ತು ಸ್ವಲ್ಪ ಕಡಿಮೆ ತೊಗೊತೀವಿ. ಇಲ್ಲ, ನಾವು ಪ್ರತಿ ವರ್ಷ ಕುಟ್ಸೋದೆ ಮನೆಗೆ. ಅದು ನಮ್ಮ ತಾಯಿಯವ್ರು ಇರುವಕ್ಕಿಂತ ಮುಂಚಿಂದನೂ ನಮ್ಮ ಅಜ್ಜಿಯವರಿಂದ ಮನೆಗೇ ಕೊಡ್ತಿದ್ರು ಎಲ್ಲ. ಈಗ ನಾವೆಲ್ಲ ಮಷಿನ್ಗೆ ಹಾಕಿಸ್ತೀವಿ. ಅದ್ರ ಮನೆ ಖಾರನೇ ತೊಗೋತೀವಿ. ಆದರೆ ಹೋದ ವರ್ಷ ಅಗದಿ ಬಂಗಾರಿಗೆ ಇನ್ನೂ ನಮ್ಮನೆ ಖಾರ ಇದೆ, ಒಟ್ಟ ಬೆಳಗಾಗಿಲ್ಲ, ಟೇಸ್ಟೂ ಹಾಗೆ ಇದೆ. ಮತ್ತು ಅನಿವಾರ್ಯ ಇದೇನೋ ಸ್ವಲ್ಪ ಬೆಟ್ರ್ ಅನಿಸ್ತಾ ಇದೆ, ಇಲ್ಲೇ ತೊಗೋತಾ ಇದ್ದೀವಿ. ನಾವು ಪ್ರತಿ ವರ್ಷ ಅದೇ ಹೇಳಿದ್ನಲ್ಲ, 30-40 kg ತೊಗೋತಿದ್ವಿ. ಈಗ 12 kg ತೊಗೋತಾ ಇದ್ದೀವಿ ಅಷ್ಟೇ. ಚೆನ್ನಮ್ಮ ಅಂತ. ಇವತ್ತು 2ನೇ ದಿನ
ಗ್ರಾಹಕರು ಬರ್ತಾ ಇದ್ದಾರೆ, ಜಾಸ್ತಿ ಜನ ಬರ್ತಾ ಇದ್ದಾರೆ. ಇವತ್ತು ಶನಿವಾರ 2ನೇ ದಿವಸ ಇರೋದ್ರಿಂದ ಹಾಫ್ ಡೇ ಇರುತ್ತೆ ಕೆಲವೊಂದು ಕಡೆ ಬರ್ತಾರೆ. ನಾಳೆ ಸಂಡೇ ಫುಲ್ ಡೇ ಹಾಲಿಡೇ, ಹೀಗಾಗಿ ಜಾಸ್ತಿ ಗ್ರಾಹಕರು ಬಂದು ಪರ್ಚೇಸ್ ಮಾಡ್ತಾರೆ. ಡಿಮಾಂಡ್ ಇದೆ, ಬೆಲೆನೂ ಜಾಸ್ತಿ ಇದೆ. 50,000 ಹಿಡ್ಕೊಂಡು 70,000 ತನಕ ಪ್ರತಿ ಕ್ವಿಂಟಲ್ ಬೆಲೆ ಇದೆ. ಪ್ರತಿ ವರ್ಷ 80ರಿಂದ 100 ಅಂಗಡಿ ಅಂತೂ ಮಳಿಗೆ ಹಾಕ್ತೀವಿ. ಈ ವರ್ಷ ಬೆಲೆ ಜಾಸ್ತಿ ಇರೋದ್ರಿಂದ ರೈತರು ಬೆಳೆ ಕಡಿಮೆ ಇದೆ. ರೈತರ ಬೆಳೆ ಈ ವರ್ಷ ಮಳೆ ಜಾಸ್ತಿ ಆಗಿದೆ, ಹೀಗಾಗಿ ಬಂದಿದ್ದ ಬೆಳೆಗೆ ಬೆಲೆ ಜಾಸ್ತಿ ಸಿಕ್ಕಿದೆ. ರೈತರು ನೇರವಾಗಿ ಮಾರ್ಕೆಟ್ ಮಾಡಿದ್ದಾರೆ ಆಲ್ರೆಡಿ, ಹೀಗಾಗಿ ಈ ವರ್ಷ ರೈತರು ಇಲ್ಲಿ ಕಡಿಮೆ ಬಂದಿದ್ದಾರೆ. 50ರಿಂದ 55 ರೈತರ ರಿಜಿಸ್ಟ್ರೇಷನ್ ಆಗಿದೆ. ಪ್ರತಿ ವರ್ಷ ನೀವೇನು ಇಲ್ಲೇ ಮೇಳದಲ್ಲಿ ಮಾರಾಟ ಆಗುತ್ತೆ, ಅಷ್ಟು ರೀಚ್ ಆಗೋಕ್ಕಾಗಲ್ಲ? ರೀಚ್ ಆಗ್ಬೋದು, ಅಂದರೆ ಬೆಲೆ ಜಾಸ್ತಿ ಇರೋದ್ರಿಂದ ರೀಚ್ ಆಗ್ಬೋದು. ಈ ವರ್ಷ ಕಡಿಮೆ ಆಗಿದೆ. ಈಗ ಇಲ್ಲಿ ಅದರೆಲ್ಲ ರೈತರೇ ಇದ್ದಾರೆ, ರೈತರಾಗಿ ನೇರವಾಗಿ ಅವರೇ ಗ್ರಾಹಕರಿಗೆ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಇಲ್ಲ, ಹಾಗೇನಿಲ್ಲ. ಯಾಕಂದ್ರೆ ನಾವು ಡಾಕ್ಯುಮೆಂಟ್ಸ್ ತೊಗೊಂಡು ಅವ್ರಿಗೆ ಮಳಿಗೆ ಕೊಟ್ಟಿದ್ದೇವೆ. ನನ್ನ ಹೆಸರು ಚೇತನ್ ದೇವಂಬರಿ ಅಂತ, ಅಸಿಸ್ಟೆಂಟ್ ಡೈರೆಕ್ಟರ್ ಸಂಬರ್ ಮಂಡ್ರಿ. ಎಷ್ಟು ಕೆಜಿ ಮೆಣಸಿನ್ಕಾಯಿ? 31 kg. ಹೆಂಗೆ ರೇಟ್? 630 ರೂಪಾಯಿ, 20 ರೂಪಾಯಿದಾಗ ಹಾಕಿಕೊಟ್ರು. ಪ್ರತಿ ವರ್ಷ ಏನು ಕಡಿಮೆ ಇರ್ತಿತ್ತು? ಪ್ರತಿ ವರ್ಷ ಹೋದ ವರ್ಷ ಡಬಲ್ ಆಗ್ತದೆ, ತ್ರಿಬಲ್ ಆಗೈತೆ. ಹೋದ ಸಲ 250 ತೊಗೊಂಡಿದ್ವಿ ನಾವು. ಈ ಸಲ ನೋಡಿದ್ರೆ 700-700 ಹೇಳಕತ್ತಾರೆ ರೀ. ಭಾಳ ರೇಟ್ ಭಾಳ ಆಗೈತೆ ರೀ ಈ ಸಲ ಮೆಣಸಿನ್ಕಾಯ್ದು. ಇಲ್ಲೇ ತೊಗೊಂಡಿರ್ತೇವೆ, ಪೇಪರ್ದಾಗ ನೋಡಿ ಬಂದಿರ್ತೇವೆ ನಾವು, ಬಂದು ಇಲ್ಲೇ ಬಂದು ತೊಗೊಂಡೋಗಿರ್ತೇವೆ. ರೆಡಿಮೇಡ್ ಇಲ್ಲ ರೀ, ನಾವು ಇಲ್ಲಿ ಬ್ಯಾಡಿಗೆನ ತೊಗೊಂಡಿರ್ತೇವೆ. ಇಲ್ಲಿ ಬಂದು ಅಡ್ಡಾಡಿ ನೋಡಿ ತೊಗೊಂಡೋಗಿರ್ತಾರೆ. ಅವ್ನು ಕುಟ್ಟಿಸಿ ಖಾರ ಕುಟ್ಟಿಸಿ ಡಬ್ಬ್ಯಾಗ ಹಾಕಿ ಇಟ್ಬಿಡ್ತಾರೆ. ಇಲ್ಲ, ಎಲ್ಲ ಒಮ್ಮೆ ಕುಟ್ಟಿಸ್ತೇವೆ ರೀ ಅದನ್ನ. ಅಷ್ಟು ಕುಟ್ಟಿಸಿ ಉಪ್ಪು ಹಾಕಿ ಡಬ್ಬ್ಯಾಗ ಹಾಕಿ ಪ್ಲಾಸ್ಟಿಕ್ ಹಾಕಿ ಡಬ್ಬೆ ಹಾಕಿ ಪ್ಯಾಕ್ ಮಾಡಿರ್ತೇವೆ. ವರ್ಷಾನುಗಟ್ಲೆ ಏನೂ ಆಗಂಗಿಲ್ಲ ರೀ ಅದು ಖಾರ, ಏನು ಕೆಡಂಗಿಲ್ಲ, ಏನು ಆಗಂಗಿಲ್ಲ ರೀ. ಸಾದಾ ತೊಗೊಂಡ್ರೆ ಕೆಡತೈತಿ, ಇದು ಮಾತ್ರ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡ್ರೆ ಕೆಡಂಗಿಲ್ಲ ರೀ. ಈ ವರ್ಷ ಇದು ಸ್ಟಾಲ್ ಭಾಳ ಖಾಲಿನ ಅದಾವೆ ರೀ. ಅಲ್ಲಿ ಹೋದ ವರ್ಷ APMC ಒಳಗೆ ಎಲ್ಲ ಅಂಗಡಿ ಒಳಗೂ ಫುಲ್ ಇದ್ದವು ರೀ. ಈ ವರ್ಷ ಭಾಳ ಕಡಿಮೆ ಜನ ಅದಾರ ಮಾರುವವ್ರು. ಆಮೇಲೆ ರೇಟೂ ಭಾಳ ಹೆಚ್ಚು ಅನ್ಸಾಗದ. ಮೊದಲಿನಿಂದ ಮೆಣಸಿನ್ಕಾಯಿ ಕುಟ್ಟಿಸಿ? ಹೌದು ಮೊದಲಿನಿಂದ ಹಂಗೆ ಅಂಗಡಿಯನ್ನು ತೊಗೊಳೋದು. ನಾವು ರೈತರೇ, ನಮ್ಮ ಜಮೀನಾಗ ಮೊದಲು ಬೆಳಿತಿದ್ವಿ, ಈಗ ಬೆಳೆಯೋದಿಲ್ಲ. ನಮ್ಮ ಹೆಸರು ಬಸವರಾಜ್ ರಣದೇವ್ ಅಂತ. ನಾವು ಜಗ್ಗ ಬೆಳೆದಿದ್ದೀವಿ, ಈಗ ನೋಡ್ರಿ ಏನಿಲ್ಲ, ಎಲ್ಲ ಈಗ ಇದು ಆಗಿಬಿಟ್ಟಾವ್ರಿ ಮೆಣಸಿನ್ಕಾಯ್ದು. ನಾವು ಬೆಳಿತೀವಿ ರೀ, ಜಗ್ಗ ಬೆಳಿತಿದ್ದೀವಿ, ಬಣಿವಿನ ಹೊಡ್ತಿದ್ದೀವಿ. ಈಗ ಕೊಂಡ ತಿನ್ನೋದಾಗೈತಿ ನೋಡ್ರಿ. ನಾವು ಬರೋವಲ್ರಿ, ಇಳುವರಿನ ಬಿಡೋವಲ್ರಿ. ಹ್ಞೂ ರೀ, ಹಿಂಗಾಗಿ ಎಲ್ಲ ಭಾಳ ಇದಾಗಿಬಿಟ್ಟೈತಿ ರೀ. ಕೊಂಡ ತೊಗೊಳೋದ ನೋಡ್ರಿ. ಈಗ ನಾವು ಏನಾದ್ರು ಮನೆಗೆ ವಾಪರ್ಸಲ್ರಿ, ಅಂಗಡಿ ಮನೆಯಿಂದ ಎಲ್ಲಿ ತರೋದಲ್ರಿ, ಇಲ್ಲೇ ತೊಗೊಂಡು ಹೋಗೋದು ರೀ. ಹೆಸರು ಅಲ್ಲ ಸಾಬ್ ರೀ, ಜಮಾಲ್ ಸಾಬ್ನವ್ರು. ಮೆಣಸಿನ 2 ಎಕರೆ ಹಾಕಿದ್ದೆ ರೀ. 2 ಎಕರೆದಾಗ ಅದು 5 ಕ್ವಿಂಟಲ್ ಬಂದಿಲ್ಲ ರೀ. ಹಾಂ, ಅದ್ರಾಗ ಲುಕ್ಸಾನ್ ಆಗೈತೆ ನೋಡ್ರಿ, ಎಲ್ಲ ಲಾಸ್ಟ್ನಾಗ ಅದನಿ. ಖರ್ಚು ಏನು ರೀ, ಈಗ ಜಾಸ್ತಿ ಭಾಳ ಖರ್ಚು ಮಾಡೇನಿ ರೀ. 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ 1 ಲಕ್ಷ ರೂಪಾಯಿ ಮಾಲ್ ಹೊಂಟಿಲ್ಲ ರೀ. 1 ಲಕ್ಷ ರೂಪಾಯಿ ಹೊಲಕ್ಕೆ ಖರ್ಚು ಮಾಡೀವಿ, ಆದರೆ ಇದಕ್ಕೆ ಪೀಕ್ ಅಷ್ಟು ಬಂದಿಲ್ಲ ರೀ. ಬರೀ 50,000-60,000 ರೂಪಾಯಿ ಮಾಲ್ ಬಂದೈತಿ. ಭಯಂಕರ ಏನು ಇಲ್ಲ ನೋಡಿ, ಎಲ್ಲ ಲಾಸ್. ಮಳೆ ಆದ್ರೆ ಮತ್ತು ಹಚ್ಚಲ್ಲಲ್ರಿ, ಬರೀ ಸೋಯವನ್ನು ಕಡ್ಲಿ ಆದ ಮುಂಗಾರು ಹಿಂಗೆ ಹಾಕತ್ಬಿಟ್ರೆ ಭಾಳ ಎಲ್ಲ ಲಾಸ್. ಗಿರಾಕಿ ನಿನ್ನಂತೂ ಏನಿಲ್ಲ ಅಲ್ರಿ. ಇವತ್ತು ಒಟ್ಟು ಹಾಂಗೆ ಒಟ್ಟು ಮುಂಜಾನೆ ಒಟ್ಟು ಈಗ ಒಟ್ಟು ಹಾಂಗೆ ಈಗ ಗಿರಾಕಿ ಬರ್ತಾವೆ ನೋಡ್ರಿ. ಇಲ್ಲಾರು ಫುಲ್ ಇಲ್ಲೆಲ್ಲ ಫುಲ್ ಇರ್ತೈತೆ ನೋಡಿದ್ರಲ್ಲ, ಮಾರ್ಕೆಟ್ ಎಲ್ಲ ಫುಲ್ ಇರ್ತೈತೆ. ಅಂಥದ್ದು ಎಷ್ಟು ಮಂದಿ ಬರಕತ್ತಾರ ನೋಡ್ರಿ ಇಲ್ಲಿ. ನಮ್ದು ರೀ ಅಲ್ಲ ಸಾಬ್. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಬ್, ವಾರ್ತಾ ಭಾರತಿ, ಹುಬ್ಬಳ್ಳಿ.